ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಶಬರಿಮಲೆ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಲ್ಲಿ ನಮ್ಮ ಜೈ ಗಣೇಶ ಬಳಗ ತಂಡ ಇದೆ. ಮಧ್ಯರಾತ್ರಿ ಬಂದು ಕನ್ಯಾಕುಮಾರಿಯಲ್ಲಿ ಸೇರಿದ್ವಿ. ನಂತರ ಅಲ್ಲಿ ಶ್ರೀದೇವಿ ಹೋಟೆಲ್ನ ಡಾರ್ಮೆಂಟ್ರಿಯಲ್ಲಿ ನಾವಿದ್ದು ಬೆಳಗ್ಗೆ ಈಗ ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇದ್ವಿ. ನೋಡಿ, ನಮ್ಮ ಬಳಗದ ಮಧು, ರವಿ, ಅರವಿಂದ ಎಲ್ಲರೂ ಇದ್ದೀವಿ. ಈಗ ಮೊದಲು ಸನ್ರೈಸ್ ನೋಡಿಕೊಂಡು ನಂತರ ಸಾಗರ ಸಂಗಮ ಸ್ನಾನ ಮಾಡಿಕೊಂಡು ಬರ್ತೀವಿ. ಈ ಕಡೆ ಸಿಟಿ, ಈ ಕಡೆ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಒಮ್ಮೆ ಬನ್ನಿ, ಈಗ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವ, ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ. ಅಲ್ಲಿ ನೋಡಿ ಸನ್ರೈಸ್ ಕಾಣಿಸ್ತಾ ಇದೆ ನಿಮಗೆ. ಸುಮ್ಮನೆ ಇನ್ನೊಂಚೂರು ಹಾಕೋಣ. ನೋಡಿ, ಅಲ್ಲಿ ಸನ್ರೈಸ್ ಕಾಣ್ತಾ ಇದೆ ನಿಮಗೆ, ನೋಡಿದ್ರಲ್ಲ. ನಾವು ರಾತ್ರಿ 12:30 ಇಲ್ಲಿ ಬಂದಾಗ 2 ದಿನದಿಂದ ನಿದ್ದೆ ಇರಲಿಲ್ಲ. ಆದ್ದರಿಂದ ನಾವು ಲೇಟಾಗಿದ್ವಿ. ನಾವು ಸುಮಾರು ಸರಿ ಇದು 11ನೇ ಸರಿನೋ 12ನೇ ಸರಿನೋ ಕನ್ಯಾಕುಮಾರಿಗೆ ಬರ್ತಾ ಇರೋದು 23 ವರ್ಷದ ಯಾತ್ರೆಯಲ್ಲಿ. ಆದ್ದರಿಂದ ನಮಗೇನು ಅಷ್ಟೊಂದಿಲ್ಲ. ಹೊಸದಾಗಿ ಬಂದಿರೋರು ಬೆಳಗ್ಗೆ ಬೇಗ ಇದು ಸನ್ರೈಸಿಗೆ ಬನ್ನಿ. ನೋಡಿ ಸ್ನೇಹಿತರೆ, ಕನ್ಯಾಕುಮಾರಿಯಲ್ಲಿದ್ದೀವಿ ನಾವು. ಸಮುದ್ರ, ಸೂರ್ಯದೇವ ಹುಟ್ತಾ ಇದ್ದಾನೆ ತಿರುವಳ್ಳವಾರ ವಿಗ್ರಹ ಪಕ್ಕದಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಒಂದು ಕಡೆ ನಮ್ಮ ಹುಡುಗರು, ನಾವು ಎಲ್ಲ ನೋಡಿ, ಪವನ್, ಅರವಿಂದ, ಸುಬ್ಬ ಎಲ್ಲರೂ ಇದ್ದೀವಿ. ಸ್ನೇಹಿತರೆ ನೋಡಿ, ನಿಮ್ಮನ್ನ ಅಲ್ಲಿಗೆ ಸಾಗರದ ಹತ್ರ ಕರ್ಕೊಂಡು ಹೋಗ್ತೀವಿ. ಸಾಗರ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ನಮ್ಮ ಹುಡುಗರೆಲ್ಲರೂ ಹೋಗ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದೆ ಸ್ನಾನಘಟ್ಟ. ಸ್ನಾನ ಮಾಡೋದು ಎಲ್ಲ ಇಲ್ಲಿದ್ದಾರೆ ನೋಡಿ. ನಮ್ಮ ಹುಡುಗರು ಎಲ್ಲರೂ ಇಲ್ಲೇ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೇಲ್ಗಡೆ ತನಕ ಬಂದಿದೆ ನೀರು. ಇಲ್ಲಿ ನಮ್ಮ ಟೀಮ್ನ ಹುಡುಗರು ಎಲ್ಲ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಭರತ್, ನೋಡಿ ಇಲ್ಲಿ ರವಿ, ಯಶವಂತ, ನೋಡಿ ಇಲ್ಲಿ ಸುಬ್ಬನು ಇಳಿತಾ ಇದ್ದಾನೆ. ನೋಡಿ ಅಲ್ಲಿ ಶರತ್, ನಮ್ಮ ಹುಡುಗರೆಲ್ಲ. ರವಿ ಸ್ನೇಹಿತರೆ, ಕನ್ಯಾಕುಮಾರಿಯಲ್ಲಿ ಸಮುದ್ರ ಸ್ನಾನದನ್ನು ಮಾತ್ರ ನಾನು ತೋರಿಸಿದ್ದೀನಿ. ಅಂದರೆ ಸಾಗರ ಸ್ನಾನ, ಸಂಗಮದಲ್ಲಿ ಸಾಗರ ಸ್ನಾನ ಮಾತ್ರ ತೋರಿಸಿದ್ದೀನಿ. ನಾಳೆ ವಿಡಿಯೋನಲ್ಲಿ ವಿವೇಕಾನಂದ ರಾಕು, ಕನ್ಯಾಕುಮಾರಿ ದೇವಸ್ಥಾನ ಎಲ್ಲವನ್ನು ತೋರಿಸ್ತೀನಿ. ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನೀವು ನೋಡೋದಿಲ್ಲ. ಆದ್ದರಿಂದ ಇಲ್ಲಿಗೆ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ಈಗೆಲ್ಲ ಬೇಸಿಗೆ ರಜಾ ಶುರು ಆಗಿರುತ್ತೆ. ದಯಮಾಡಿ ಎಲ್ಲರೂ ಕನ್ಯಾಕುಮಾರಿಗೆ ಹೋಗಿ ಈ ಸಾಗರ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಭಗವತಿ ಒಳ್ಳೆಯದನ್ನು ಮಾಡಲಿ. ಜೈ ಗಣೇಶ, ನಮಸ್ಕಾರಗಳು. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹೆಚ್ಚಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.